ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಇವಾಗ ತಾನೇ ಜಾತ್ರೆಗೆ ಹೋಗಿ ಮನೆಗೆ ಬಂದ್ವು. ಇವತ್ತು ಆಕ್ಚುಲಿ ಮೈಳಿಗೆ ತೇರು ಅಂತ ಅಂತಾರೆ ನಮ್ಮೂರಲ್ಲಿ. ನೆನ್ನೆ ಮಡಿ ತೇರು ಇತ್ತು, ಇವತ್ತು ಮೈಳಿಗೆ ತೇರು. ಮೈಳಿಗೆ ತೇರು ಮೀನ್ಸ್ ಮನೇಲಿ ಎಲ್ಲ ನಾನ್ ವೆಜ್ ಮಾಡಿ ಅದನ್ನ ಊಟ ಮಾಡ್ಕೊಂಡು ತೇರು ಎಳೆಯೋದಕ್ಕೆ ಹೋಗ್ತಾರೆ. ಬಟ್ ನೆನ್ನೆ ಅಂತ ಹೇಳಿದ್ರೆ ಮನೇಲಿ ನಾನ್ ವೆಜ್ ಮಾಡಲ್ಲ, ಏನಾದ್ರೂ ಸ್ವೀಟ್ ಮಾಡ್ತಾರೆ. ಅದು ಹೇಳದ್ನಲ್ಲ ವಿಡಿಯೋದಲ್ಲಿ ತೋರಿಸಿದೀನಿ. ಟಮಟ, ಹೆಸರು ಬೇಳೆ ಎಲ್ಲ ತುಂಬಾ ಜನ ಉಪವಾಸ ಇರ್ತಾರೆ ಈ ತೇರಲ್ಲಿ. ನೆನ್ನೆ ಮಡಿ ತೇರು, ಇವತ್ತು ಮೈಳಿಗೆ ತೇರು. ಇವತ್ತು ನಾವು ಮನೇಲಿ ನಾನ್ ವೆಜ್ ಮಾಡಿದ್ವು, ಊಟ ಮಾಡ್ಕೊಂಡು ನಾವು ಹೋದ್ವು. ತೇರೆಳೆ ಸಮಯಕ್ಕೆ ಹೋಗಕ್ ಆಗ್ಲಿಲ್ಲ, ತುಂಬಾ ರಶ್ ಇರ್ತಾರೆ, ಪಪ್ಪು ಕರ್ಕೊಂಡು ಹೋಗೋದ್ ಬೇಡ ಅಂತ ಹೋಗ್ಲಿಲ್ಲ. ಬಟ್ ಇವಾಗ ರಾತ್ರಿ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದೆ. ತುಂಬಾ ಏನ್ ಶಾಪಿಂಗ್ ಮಾಡಿಲ್ಲ, ಸ್ವಲ್ಪ ಅದು ಇದು ಏನೋ ತಗೊಂಡೆ. ಅರ್ಶಿ ಏನೋ ತಗೊಂಡ್ಲು, ಅದನ್ನ ನಿಮ್ಗೆ ತೋರಿಸ್ತೀನಿ. ತಡ ಮಾಡೋದ್ ಬೇಡ, ಏನೇನ್ ತಗೊಂಡಿದೀನಿ ಅಂತ ತೋರಿಸ್ತೀನಿ ಬನ್ನಿ. ಆಕ್ಚುಲಿ ಇದು ಬ್ಯಾಗು ಎಷ್ಟು ಚೆನ್ನಾಗಿದೆ ಅಂದ್ರೆ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲಿಫೆಂಟ್ ಡಿಸೈನ್ ಕೊಟ್ಟು ಫ್ಲಾಸ್ ಡಿಸೈನ್ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಿದ ತಕ್ಷಣ ತುಂಬಾ ಇಷ್ಟ ಆಯ್ತು. ಜಸ್ಟ್ ₹100 ಈ ಬ್ಯಾಗ್ ಸಿಕ್ಕಿದೆ. ನಂಗಂತೂ ತುಂಬಾ ಖುಷಿ ಆಯ್ತು. ನೋಡಿದ ತಕ್ಷಣ ಇಷ್ಟ ಆಯ್ತು, ಅದಕ್ಕೆ ತಗೊಂಡೆ. ತುಂಬಾ ಚೆನ್ನಾಗಿದೆ ಅಲ್ವಾ? ಈ ತರ ಜಾತ್ರೆಯಲ್ಲಿ ತುಂಬಾ ಕಮ್ಮಿ ರೇಟಿಗೆ ಎಲ್ಲಾನು ಸಿಗುತ್ತೆ. ಅದಕ್ಕೆ ಅಂತಾನೆ ಜಾತ್ರೆಗೆ ಹೋಗ್ತಾರೆ ಅನ್ಸುತ್ತೆ ಹೆಣ್ಮಕ್ಳು. ಏನೇನು ವೆರೈಟೀಸ್ ಆಪ್ಷನ್ಸ್ ಬಂದಿರುತ್ತೆ, ಏನೇನ್ ತಗೋಬಹುದು ಅಂತ ಸ್ಕೆಚ್ ಹಾಕೊಂಡ್ ಮನೇಲೆ ಪ್ಲಾನ್ ಮಾಡ್ಕೊಂಡು ಹೋಗಿರ್ತಾರೆ. ಬಟ್ ಹುಡುಗರ್ಗಂದ್ರೆ ಜಾತ್ರೆಗೆ ಹೆಣ್ಮಕ್ಳು ಕರ್ಕೊಂಡು ಹೋಗೋದೇ ಒಂದ್ ದೊಡ್ಡ ತಲೆನೋವು. ಜೋಬ್ ಖಾಲಿ ಮಾಡ್ತಾನ ಅಂತ ಅನ್ಕೊಂಡ್ ಕರ್ಕೊಂಡು ಹೋಗ್ತಾರೆ. ಹೆಣ್ಮಕ್ಳಿಗೊಂಥರ ಖುಷಿ ಅಲ್ವಾ? ನಿಮ್ಗೂ ಯಾರಿಗಾದ್ರೂ ಜಾತ್ರೆಗೆ ಹೋಗಿ ಶಾಪಿಂಗ್ ಮಾಡಕ್ ಇಷ್ಟನಾ? ಇಷ್ಟ ಇದ್ರೆ ಕಮೆಂಟ್ ಮಾಡಿ. ಮನೇಲಿ ಅಮ್ಮ ಉಪ್ಪು ಹಾಕಿಡೋದಕ್ಕೆ ಏನಾದ್ರೂ ಗ್ಲಾಸ್ ಏನಾದ್ರೂ ಹಾಕಿಡ್ಬೇಕು ಉಪ್ಪನ್ನ, ಹಂಗೆ ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಹಾಕಿಡ್ಬಾರ್ದು ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಒಂದು ಪಿಂಗಾಣಿದು ಬಾಟಲ್ ತಗೊಂಡ್ ಬಂದೆ. ಪಿಂಗಾಣಿ ಬಾಟಲ್, ಪುಡಿ ಉಪ್ಪು ಹಾಕಿಡ್ಬೋದು, ಇಲ್ಲ ಉಪ್ಪಿನಕಾಯಿ ಹಾಕಿಡ್ಬೋದು. ಇದು ಮಲ್ಟಿಪರ್ಪಸ್ ಯೂಸ್ ಮಾಡ್ಕೊಳ್ಳೋ ಪಿಂಗಾಣಿ ಪಾತ್ರೆ ಅಂತಾನೆ ಹೇಳ್ಬೋದು. ಇದೊಂಥರ ಚೆನ್ನಾಗಿದೆ. ಕಲರ್ ಎಲ್ಲ ತುಂಬಾ ಎಲಿಗೆಂಟ್ ಆಗಿದೆ. ಸೊ ಅದಕ್ಕೆ ಇದನ್ನ ತಗೊಂಡೆ. ಏನಕ್ಕಾದ್ರೂ ಯೂಸ್ ಮಾಡ್ಕೋಬಹುದು ಇದನ್ನ. ಮಲ್ಟಿಪರ್ಪಸ್ಗೆ ಇದನ್ನ ಯೂಸ್ ಮಾಡ್ಕೋಬಹುದು. ಉಪ್ಪಿನಕಾಯಿ ಹಾಕ್ಬೋದು, ಉಪ್ಪು ಹಾಕ್ಬೋದು, ನಿಮ್ಗೆ ಏನ್ ಬೇಕೋ ಅದನ್ನೆಲ್ಲ ಹಾಕೋಬಹುದು. ಸೊ ಅದಕ್ಕೆ ತುಂಬಾ ಚೆನ್ನಾಗಿರುತ್ತಲ್ವಾ ಉಪ್ಪು ಹಾಕಿಡೋದಕ್ಕೆ ಅಂತ. ಆಕ್ಚುಲಿ ನಮ್ಮ ಅಮ್ಮಂಗ್ ಈ ತರದಕ್ಕೆ ಹಾಕ್ಬೇಕನ್ನ ಅಮ್ಮಂಗ್ ಐಡಿಯಾ ಏನ್ ಇರ್ಲಿಲ್ಲ. ಬಟ್ ಯೂಟ್ಯೂಬ್ ಅಲ್ಲೆಲ್ಲ ಉಪ್ಪನ್ನ ಪಿಂಗಾಣಿ ಪಾತ್ರೆ ಎಲ್ಲ ಹಾಕಿಟ್ರೆ ಒಳ್ಳೇದಾಗುತ್ತೆ ಅಂತೆಲ್ಲ ನೋಡ್ಬಿಟ್ಟಿದ್ದಾರೆ. ಅದಕ್ಕೆ ಈ ತರದ್ ಬೇಕು ಅಂತ ಹೇಳ್ತಿದ್ರು. ಸೊ ಅದಕ್ಕೆ ತಗೊಂಡ್ ಬಂದೆ. ಚೆನ್ನಾಗಿದೆ ಅಲ್ವಾ? ಚೆನ್ನಾಗೈತೆ. ನೆಕ್ಸ್ಟ್ ಚಿಂಚುಗೆ ಈ ತರ ಕ್ಲಿಪ್ಸ್ ಬೇಕಿತ್ತು. ಈ ತರ ಕ್ಲಿಪ್ಸ್ ಕಾಣಿಸ್ತಿದೆ ಅನ್ಕೋತೀನಿ. ಇದು ಚಿಕ್ಕ ಚಿಕ್ಕ ಪುಟ್ಟು ಕ್ಲಿಪ್ಸು. ಅವಳದು ಹೇರ್ ಮುಂದೆ ಬರ್ತಾ ಇರುತ್ತೆ ಯಾವಾಗ್ಲೂ. ಸೊ ಅದಕ್ಕೆ ಇದನ್ನ ಹಾಕಿದ್ರೆ ಅವಳಿಗೇನು ಡಿಸ್ಟರ್ಬ್ ಆಗಲ್ಲ, ಕಣ್ಮುಂದೆ ಎಲ್ಲ ಬರಲ್ಲ ಅಂತ ಈ ತರದ ಕ್ಲಿಪ್ಸ್ ತಗೊಂಡೆ. ಇದು ಜಸ್ಟ್ ₹20. ಈ ಸ್ಟೋರಲ್ಲೆಲ್ಲ ಕೇಳಿದ್ರೆ ಇದನ್ನ 50-40 ಹಂಗೆ ಹೇಳ್ಬಿಡ್ತಾರೆ. ಸೊ ಅದಕ್ಕೆ ಜಾತ್ರೆಗೆ ಹೋಗಿ ತಗೊಂಡ್ರೆ ನಮಗೆ ಪ್ರಾಫಿಟ್. ಇದ್ರದ್ದು ಪ್ರೈಸ್ ಬಂದು $150. ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ಸ್ತು, ಬಟ್ ಏನು ಮಾಡಂಗಿಲ್ಲ, ಜಾತ್ರೆ ಅಲ್ವಾ. ಅವ್ರಿಗೇನೋ ಹೇಳಿದ್ರು ನಾವು ಕೊಟ್ಟು ಬಂದ್ವು ಅಷ್ಟೇ. ನೆಕ್ಸ್ಟ್ ಏನ್ ತಗೊಂಡೆ ಅಂದ್ರೆ ಹರ್ಷಿ ಈ ಇಯರಿಂಗ್ಸ್ ತಗೊಂಡ್ಲು. ಅವಳಿಗೆ ಇದೊಂದು ಇಯರಿಂಗ್ ಕಾಣಿಸ್ತಿದೆ ಅಲ್ವಾ, ಇದೊಂದು ಇಯರಿಂಗ್ ಇಷ್ಟ ಆಗಿ ಈ ಪೂರ್ತಿ ಸೆಟ್ ತಗೊಂಡಿದ್ದಾಳೆ. ಇದೂನು ₹100. ತುಂಬಾ ಚೆನ್ನಾಗೈತೆ. ಇದನ್ನು ಡೈಲಿ ವೇರ್ಸ್ಗೆ, ಅವಳು ಕಾಲೇಜ್ಗೆ ಹೋಗ್ತಾಳೆ ಅಲ್ವಾ, ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾರ್ಟ್ ಶೇಪು, ಫ್ಲವರ್ ಶೇಪು, ಇದು ರಿಂಗ್, ಇದೊಂಥರ ಚೆನ್ನಾಗೈತೆ. ಅದಕ್ಕೆ ತಗೊಂಡಿದ್ದಾಳೆ. ಡೈಲಿ ಕಾಲೇಜ್ ಹಾಕೊಂಡು ಹೋಗ್ಲಿ ಅಂತ ಕೊಡ್ಸಿದ್ದೀನಿ. ಚೆನ್ನಾಗಿದೆ ಅಲ್ವಾ? ನೆಕ್ಸ್ಟ್ ನಾನೊಂದು ಇಯರಿಂಗ್ ತಗೊಂಡೆ. ಇದು ಆಂಟಿಕ್ ಪೀಸ್ ತರ ಬರುತ್ತೆ. ನನಗೆ ಈ ತರ ಸ್ಟೈಲ್ ಆಫ್ ಇಯರಿಂಗ್ಸ್ ತುಂಬಾ ಇಷ್ಟ ಆಗುತ್ತೆ. ಸೊ ನೋಡಿದ ತಕ್ಷಣ ಇಷ್ಟ ಆಯ್ತು, ಅದಕ್ಕೆ ತಗೊಂಡೆ. ಅವ್ರು ಆಕ್ಚುಲಿ ಇದಕ್ಕೆ $150 ಹೇಳಿದ್ರು. ನಾವು ಹಂಗೆ ಹೆಣ್ಮಕ್ಳು ಗೊತ್ತಲ್ವಾ, ಬಾರ್ಗೇನ್ ಮಾಡೋ ವಿಷಯದಲ್ಲಿ ಬಾರ್ಗೇನ್ ಮಾಡಿ $100 ತಗೊಂಡ್ ಬಂದಿದ್ದೀನಿ. ತುಂಬಾ ಎಲಿಗೆಂಟ್ ಆಗಿದೆ. ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸ್ಯಾರೀಸ್ಗೆ, ಕುರ್ತಾಸ್ಗೆ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ತುಂಬಾ ಇಷ್ಟ ಆಯ್ತು ನನಗೆ. ಬಟ್ ಈ ತರದ್ದೆಲ್ಲ ಶಾಪ್ಸ್ ಅಲ್ಲಿ ಕೇಳಿದ್ರೆ ತುಂಬಾ ರೇಟ್ ಹೇಳ್ತಾರೆ. ಬಟ್ ಜಾತ್ರೆಗಳಲ್ಲೆಲ್ಲ ತುಂಬಾ ಕಮ್ಮಿ ರೇಟಿಗೆ ಸಿಗುತ್ತೆ ಈ ತರದ್ದೆಲ್ಲ. ನೆಕ್ಸ್ಟ್ ಏನ್ ತಗೊಂಡೆ ಅಂದ್ರೆ, ನೆಕ್ಸ್ಟು ನಾನು ನಮ್ಮಮ್ಮಗೆ ಬಳೆ ತಗೊಂಡೆ. ಆಕ್ಚುಲಿ ಅಮ್ಮ ಅಂತ ಹೇಳ್ತಿರ್ತೀನಿ. ಅಮ್ಮ ಅಂದ್ರೆ
ನಮ್ಮ ಅತ್ತೆ. ಅವ್ವ ಅಂತ ಹೇಳಿದ್ರೆ ನಮ್ಮಮ್ಮ. ನಮ್ಮ ಅಮ್ಮನ ನಾನು ಅವ್ವ ಅಂತಾನೆ ಕರೆಯೋದು, ನಮ್ಮ ಅತ್ತೆನ ಅಮ್ಮ ಅಂತ ಕರಿತೀನಿ. ಅಮ್ಮ ಬಳೆ ಬೇಕು ಅಂತ ಹೇಳಿದ್ರು, ಸೊ ಅದಕ್ಕೆ ಅಮ್ಮಂಗೆ 1 ಡಜನ್ ಬಳೆ ತಗೊಂಡ್ ಬಂದೆ, ಗ್ರೀನ್ ಬ್ಯಾಂಗಲ್ಸ್. ಎಷ್ಟು ಚೆನ್ನಾಗಿದಾವೆ ಅಲ್ವಾ. ಆಕ್ಚುಲಿ ಇದು ನನ್ನ ಸೈಜ್ ಅಲ್ಲ, ನನಗೆ ಇಡ್ಸಲ್ಲ, ನಮ್ಮ ಅಮ್ಮಂದು ಸ್ವಲ್ಪ ಚಿಕ್ಕ ಸೈಜು, ಸೊ ಅವ್ರಿಗೆ ತಗೊಂಡ್ ಬಂದೆ. ನೆಕ್ಸ್ಟ್ ನಮ್ಮ ಅಜ್ಜಿನೂ ಬಳೆ ಬೇಕು ಅಂತ ಹೇಳ್ತಿದ್ರು. ಅಜ್ಜಿ ಅಂದ್ರೆ ನಮ್ಮ ಅಮ್ಮನ ಅಮ್ಮ, ಅವ್ರಿಗೂ ಬಳೆ ಬೇಕು ಅಂತ ಹೇಳ್ತಿದ್ರು, ಸೊ ಅದಕ್ಕೆ ಅವ್ರಿಗೂ ಬಳೆ ತಗೊಂಡ್ ಬಂದೆ. ಇದೊಂಥರ ಲೈಟ್ ಬ್ಲೂ, ತುಂಬಾ ಚೆನ್ನಾಗಿದೆ ಮಾತ್ರ ಇದು. ಕ್ಯಾಮ್ರಾದಲ್ಲಿ ನೀಟಾಗಿ ಕಾಣಿಸ್ತಿದೆಯಲ್ವೋ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ತುಂಬಾ ಚೆನ್ನಾಗಿದೆ ಇದು. ಆಮೇಲೆ ಚಿಂಚುಗೆ 2 ಕ್ಲಿಪ್ಸ್ ತಗೊಂಡೆ. ಅವಳಿಗೆ ಯಾವ್ದಾದ್ರು ಫ್ರಾಕ್ಸ್, ಯಾವ್ದಾದ್ರು ಡ್ರೆಸ್ ಚೆನ್ನಾಗಿರೋದು ಹಾಕ್ದಾಗ ಈ ಥರದ್ದೆಲ್ಲ ಹಾಕ್ಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ, ತುಂಬಾ ಕ್ಯೂಟಾಗಿ ಕಾಣಿಸ್ತಾಳೆ ಅಂತ. ಏನ್ ತಗೊಂಡೆ ಅಷ್ಟೇ ಅನ್ಸುತ್ತೆ. ಬಟ್ 1-2 ಟೀ ಶರ್ಟ್ಸ್ ತಗೊಂಡೆ, 1 ಪ್ಯಾಂಟ್ ತಗೊಂಡೆ, ಮತ್ತೆ ಅಮ್ಮ ಮನೆಗೆ ಏನೇನೋ ಬೇಕು ಅಂತ ಹೇಳಿದ್ರು ಸ್ಟೀಲ್ಸ್ದು ಐಟಮ್ಸ್, ಅದೆಲ್ಲ ತಗೊಂಡ್ ಬಂದೆ. ಇಷ್ಟೇ ಅನ್ಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಗೊತ್ತು ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನ ಎಷ್ಟು ಸಫರ್ ಪಡ್ತಿರ್ತಾರೆ ಅಂತ. ಯೂಟ್ಯೂಬ್ ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಏನ್ ಮೈಂಡ್ ಸೆಟ್ ಇರುತ್ತೆ ಅಂದ್ರೆ, ನಮಗೆ ಯೂಟ್ಯೂಬ್ ಅಲ್ಲಿ ಎಲ್ಲಾರ್ಗು ಎಲ್ಲಾ ಯೂಟ್ಯೂಬರ್ಸ್ಗೂ ಯೂಟ್ಯೂಬ್ ಇಂದ ಏನಾದ್ರು ಅರ್ನ್ ಮಾಡ್ಬೇಕು ಅಂತಾನೆ ಮೈಂಡ್ ಸೆಟ್ ಇಟ್ಕೊಂಡೇನೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು. ನಾನು ಆಕ್ಚುಲಿ ಮೈಂಡ್ ಅಲ್ಲಿ ತುಂಬಾ ಅರ್ನ್ ಮಾಡ್ಬೇಕು ಅಂತೇನು ಇಟ್ಕೊಂಡಿಲ್ಲ. ನನ್ನ ಎಫರ್ಟ್ ನಾನು ಹಾಕ್ತೀನಿ, ನಾನು ಏನ್ ಪ್ರಯತ್ನ ಪಡ್ಬೇಕು ಅದನ್ನ ನಾನು ಪಡ್ತೀನಿ. ಮಿಕ್ಕಿದೆಲ್ಲ ನಿಮ್ಗೆ ಬಿಟ್ಟಿದ್ದು, ಆಡಿಯನ್ಸ್ ಬಿಟ್ಟಿದ್ದು. ನೀವ್ ಎಷ್ಟು ನನ್ನನ್ನ ಸಪೋರ್ಟ್ ಮಾಡ್ತೀರಾ, ನನ್ನ ಎಷ್ಟು ಇಷ್ಟ ಪಡ್ತೀರಾ, ಅದ್ರ ಮೇಲೆ ನನ್ನ ಲೈಫ್, ನನ್ನ ಯೂಟ್ಯೂಬ್ ಜರ್ನಿ ಡಿಪೆಂಡ್ ಆಗಿರುತ್ತೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನ ಬೆಳಿಬೇಕು ಅಂತ ಹೇಳಿದ್ರೆ ನೀವು ನಮ್ಮಂತವ್ರಿಗೆ ಸಪೋರ್ಟ್ ಮಾಡ್ಬೇಕು. ತುಂಬಾ ರಿಚ್ ಫ್ಯಾಮಿಲಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅದರಿಂದ ರಿಚ್ ಫ್ಯಾಮಿಲಿ ಅವರೇ ಬೆಳಿತಾರೆ ಹೊರತು ನಮ್ಮಂತ ಮಿಡಲ್ ಕ್ಲಾಸ್ ಅವ್ರು ಬೆಳೆಯೋದು ಯಾವಾಗ ಗೈಸ್? ನಮಗೂ ಸಪೋರ್ಟ್ ಮಾಡಿ, ನಾವು ಬೆಳೆಯೋಣ, ನಿಮ್ಮನ್ನು ಬೆಳೆಸ್ತೀವಿ ಅಷ್ಟೇ ಗೈಸ್. ಇವತ್ತಿನ ವಿಡಿಯೋ ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ಪ್ಲೀಸ್ ನನಗೆ ಕ್ಷಮಿಸಿ. ಹೊಸ ಯೂಟ್ಯೂಬರು ಏನೋ ಮಾತಾಡ್ತಾಳೆ ಅಂತ ಹೊಟ್ಟೆಗೆ ಕಳಿ. ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕಂತಾನು ಕಮೆಂಟ್ ಮಾಡಿ, ನಾನು ಅದೇ ತರ ವಿಡಿಯೋಸ್ನ ಮಾಡಾಕೋದಕ್ಕೆ ಟ್ರೈ ಮಾಡ್ತೀನಿ. ಆಕ್ಚುಲಿ ನನ್ನ ವಾಯ್ಸ್ ಅಷ್ಟು ಜೋರಾಗಿ ಬರ್ತಿಲ್ಲ ವಿಡಿಯೋದಲ್ಲಿ. ನಾನು ಪಾಪು ಮಲಗಿದ್ದಾಗ್ಲೇನೆ ನಾನು ವಾಯ್ಸ್ ಓವರ್ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಪಾಪು ಎದ್ದಾಗ ನನ್ಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಅವಳು ಬಿಡಲ್ಲ. ಫೋನ್ ಹತ್ರ ಬರ್ತಿರ್ತಾಳೆ, ಅವಳು ಏನಾದ್ರು ಮಾತಾಡ್ತಿರ್ತಾಳೆ. ನನ್ನ ಹತ್ರ ಮೈಕ್ ಇಲ್ಲ, ಅಷ್ಟು ಇನ್ವೆಸ್ಟ್ ಮಾಡೋಷ್ಟು ನಾನು ಇನ್ನೂ ದೊಡ್ಡೋಳಾಗಿಲ್ಲ ಗೈಸ್. ಅಷ್ಟು ಅಮೌಂಟ್ ನನ್ನ ಹತ್ರ ಇಲ್ಲ. ಸೊ ಅದಕ್ಕೆ ಇವಾಗ ಏನು ನನ್ನ ಹತ್ರ ಇದೆಯೋ ಅದ್ರಲ್ಲೇನೆ ವಿಡಿಯೋ ಮಾಡಿ ವಾಯ್ಸ್ ಓವರ್ ಕೊಟ್ಟು ಆಗ್ತಿದ್ದೀನಿ. ವಿಡಿಯೋ ಕ್ಲಾರಿಟಿನೂ ಅಷ್ಟು ಚೆನ್ನಾಗಿ ಬರ್ತಿಲ್ಲ, ಅಷ್ಟು ಕ್ಲಾರಿಟಿ ಇರೋ ಫೋನು ನನ್ನ ಹತ್ರ ಇಲ್ಲ. ನನ್ನ ಹತ್ರ ಏನ್ ಫೋನ್ ಇದೆಯೋ, ನನ್ನ ಹತ್ರ ಏನ್ ಫೆಸಿಲಿಟೀಸ್ ಇದೆಯೋ ಅದರಿಂದ ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಅಂಡ್ ಇಷ್ಟೇ ಗೈಸ್, ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಎಲ್ರಿಗೂ ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ.